ಈ ಕಾರ್ಯಕ್ರಮ ಕೇವಲ ಎಜುಕೇಷನಲ್ ಉದ್ದೇಶಗಳಿಗಾಗಿ. ಇಲ್ಲಿ ಬರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆ ಆಗಿರುವುದಿಲ್ಲ. ಷೇರು ಮಾರುಕಟ್ಟೆ ಮತ್ತು ಇಕ್ವಿಟಿ ಸಂಬಂಧಿತ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ ಒಳಗೊಂಡಿರುತ್ತವೆ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡಿ ವಿವೇಚನೆ ಬಳಸಿ ಹೂಡಿಕೆ ಮಾಡಿ. ಭಾರತದ ಆರ್ಥಿಕತೆ ಸ್ಲೋ ಡೌನ್, 4 ವರ್ಷಗಳಲ್ಲೇ ಅತಿ ಕಡಿಮೆ ವೇಗ, ಕೈ ಹಿಡಿದು ಕಾಪಾಡುತ್ತಾ ಕೃಷಿ ವಲಯ. ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಹೊಸ ವರ್ಷದ ಜೊತೆಗೆ 2024-25 ಆರ್ಥಿಕ ವರ್ಷದ 4ನೇ ಹಾಗೂ ಕಡೆ ತ್ರೈಮಾಸಿಕಕ್ಕೆ ಕಾಲಿಟ್ಟಿದ್ದೀವಿ. ಮಂಗಳವಾರ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸ್ ಅಥವಾ NSO 2024-25 ಆರ್ಥಿಕ ವರ್ಷದಲ್ಲಿ ಭಾರತದ GDP ಒಟ್ಟಾರೆಯಾಗಿ ಎಷ್ಟು ಬೆಳೆಯಬಹುದು ಅನ್ನೋ ಅಂದಾಜನ್ನು ಕೊಟ್ಟಿದೆ. ಕಳೆದ 3 ಆರ್ಥಿಕ ವರ್ಷಗಳಲ್ಲಿ 9.7%, 7%, 8.2% ಬೆಳೆದಿದ್ದ GDP 2024-25ರಲ್ಲಿ ಬರೀ 6.4%ಗೆ ಇಳಿಯುತ್ತೆ ಅಂತ NSO ಹೇಳಿದೆ. ಇದು ಕೋವಿಡ್ ನಂತರ ರೆಕಾರ್ಡ್ ಆಗಿರೋ ಅತಿ ಕಡಿಮೆ ವೇಗ. ಈ ವೇಗ ಜಪಾನ್, ಜರ್ಮನಿಯನ್ನ ಬೀಟ್ ಮಾಡಬೇಕು, ಜಗತ್ತಿನ 3ನೇ ಅತಿ ದೊಡ್ಡ ಎಕಾನಮಿ ಆಗಬೇಕು ಅಂತ ಏನು ಭಾರತ ಕನಸು ಕಾಣ್ತಿದೆ, ಅದು ಆ ಕನಸಿನ ಸ್ವಲ್ಪ ದೂರಕ್ಕೆ ಹೋಗೋ ಅಪಾಯ ಇದೆ. ಇದರಿಂದ ಇದೇ ಟ್ರೆಂಡ್ ಕಂಟಿನ್ಯೂ ಆದರೆ ಭಾರತ ಜಗತ್ತಿನ ಅತ್ಯಂತ ವೇಗವಾಗಿ ಬೆಳೀತಿರೋ ದೇಶ ಅನ್ನೋ ಪಟ್ಟವನ್ನ ಕೂಡ ಕಳ್ಕೋಬೇಕಾಗಿ ಬರ್ಬೋದು. ಹಾಗಿದ್ರೆ ಭಾರತ ಸ್ಲೋ ಡೌನ್ ಆಗ್ತಿರೋದಕ್ಕೆ ಏನ್ ಕಾರಣ? NSO ರಿಪೋರ್ಟ್ ಏನ್ ಹೇಳ್ತಾ ಇದೆ? ಸ್ಲೋ ಡೌನ್ ಆಗಿರೋ ಎಕಾನಮಿ ದಾರಿಗೆ ಬರೋಕೆ ಮೋದಿ ಸರ್ಕಾರದ ಮುಂದಿರೋ ಚಾಲೆಂಜಸ್ ಏನು? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. 4 ವರ್ಷಗಳಲ್ಲೇ ಅತಿ ಕಡಿಮೆ ವೇಗ. ಎಸ್ ಸ್ನೇಹಿತರೆ, ಆಗ್ಲೇ ಹೇಳಿದ ಹಾಗೆ ಭಾರತದ ಆರ್ಥಿಕತೆ ಕ್ರಮವಾಗಿ 2021-22ರಲ್ಲಿ 9.7%, 22-23ರಲ್ಲಿ 7%, 23-24ರಲ್ಲಿ 8.2% ಬೆಳೆದಿತ್ತು. ಆದರೆ ಈ ವರ್ಷ ಕೇವಲ 6.4% ಬೆಳೆಯುತ್ತೆ ಅಂತ NSOನೇ ಹೇಳಿದೆ. ಇದು ಕಳೆದ ಡಿಸೆಂಬರ್ RBI ಅಂದಾಜು ಮಾಡಿದ್ದ 6.6%ಗಿಂತ ಚೂರು ಕಮ್ಮಿನೇ. ಅಷ್ಟೇ ಅಲ್ಲ, ಖುದ್ದು ಕೇಂದ್ರ ಸರ್ಕಾರ, IMF, ವರ್ಲ್ಡ್ ಬ್ಯಾಂಕ್ ಸೇರಿದಂತೆ ಹಲವು ಜಾಗತಿಕ ಸಂಸ್ಥೆಗಳ ಅಂದಾಜಿಗಿಂತಲೂ ಕಮ್ಮಿ. ಆದರೆ ಸಮಾಧಾನದ ವಿಚಾರ ಅಂದ್ರೆ 2ನೇ ತ್ರೈಮಾಸಿಕದಲ್ಲಿ ಅಂದ್ರೆ ಜುಲೈ-ಆಗಸ್ಟ್ ಅವಧಿಯಲ್ಲಿ ದೇಶದ ಎಕಾನಮಿ ಕೇವಲ 5.4% ಬೆಳವಣಿಗೆ ಕಂಡಿತ್ತಲ್ಲ, ಅದಕ್ಕಿಂತ ಜಾಸ್ತಿ ಇದೆ ಅನ್ನೋದು ಸಮಾಧಾನ ಪಡ್ಕೋಬೇಕಾಗಿರೋ ವಿಚಾರ. ಸೊ ಈ ವರ್ಷ ಸೆಕೆಂಡ್ ಹಾಫ್ನಲ್ಲಿ ಭಾರತದ ಎಕಾನಮಿ ಸ್ವಲ್ಪ ರಿಬೌಂಡ್ ಆಗ್ತಾ ಇದೆ. ಒಟ್ಟಾರೆ ಆರ್ಥಿಕ ವರ್ಷದಲ್ಲಿ ಭಾರತದ GDP 6.4% ವೇಗದಲ್ಲಿ ಬೆಳೆದು $3.8 ಟ್ರಿಲಿಯನ್ ಎಕಾನಮಿ ಆಗುತ್ತೆ. ಏನೋ ಸೆಕ್ಟರ್ ವೈಸ್ ಈ ವರ್ಷದ ಬೆಳವಣಿಗೆ ಯಾವ ರೀತಿ ಆಗ್ತಿದೆ ಅಂತ ನೀವು ಸ್ಕ್ರೀನ್ ಮೇಲೆ ನೋಡ್ತಿರಬಹುದು. ಕೃಷಿ ಹಾಗೂ ಡಿಫೆನ್ಸ್ ನಲ್ಲಿ ಮಾತ್ರ ಈ ವರ್ಷದಲ್ಲಿ ಕಳೆದ ವರ್ಷಕ್ಕಿಂತ ವೇಗವಾಗಿ ಬೆಳವಣಿಗೆ ಆಗಿರೋದು. ಕೃಷಿ ವಲಯ 23-24ರಲ್ಲಿ 1.4% ಬೆಳೆದಿತ್ತು. ಈ ವರ್ಷ ಆಲ್ಮೋಸ್ಟ್ 3 ಪಟ್ಟು ಹೆಚ್ಚು ವೇಗದಲ್ಲಿ 3.8% ವೇಗದಲ್ಲಿ ಬೆಳವಣಿಗೆ ಕಾಣುತ್ತೆ ಅಂತ NSO ಹೇಳಿದೆ. ಕಾರಣ ಈ ವರ್ಷ ನಿರೀಕ್ಷೆಗೂ ಮೀರಿ ಮುಂಗಾರು ಮತ್ತು ಹಿಂಗಾರು ಮಳೆ ಚೆನ್ನಾಗಿರೋದು, ಕೃಷಿ ಉತ್ಪಾದನೆ ಜಾಸ್ತಿ ಆಗಿರೋದು. ಜೊತೆಗೆ ಡಿಫೆನ್ಸ್ ಸರ್ವಿಸಸ್ ಬೆಳವಣಿಗೆ ಕೂಡ 9.1% ವೇಗದಲ್ಲಿ ಬೆಳವಣಿಗೆ ಕಂಡಿದೆ. ಆದರೆ ಉತ್ಪಾದನಾ ಕ್ಷೇತ್ರದ ಬೆಳವಣಿಗೆ ನೋಡಿದ್ರೆ ಕಳೆದ ಆರ್ಥಿಕ ವರ್ಷ 9.9% ಇದ್ದಿದ್ದು ಗ್ರೋತ್ ರೇಟ್ ಆಲ್ಮೋಸ್ಟ್ ಅರ್ಧ 5.3%ಗೆ ಬಿದ್ದು ಹೋಗಿದೆ. ದೊಡ್ಡ ಮಟ್ಟದಲ್ಲಿ ಕೈಗಾರಿಕಾ ಉತ್ಪಾದನೆ ಬಿದ್ದು ಹೋಗಿದೆ. ಉಳಿದಂತೆ ಮೈನಿಂಗ್, ವಿದ್ಯುತ್, ವಾಟರ್ ಸಪ್ಲೈ, ಟ್ರಾನ್ಸ್ಪೋರ್ಟ್ ಸರ್ವಿಸಸ್, ರಿಯಲ್ ಎಸ್ಟೇಟ್ ಬೆಳವಣಿಗೆ ಕೂಡ ವೇಗ ಕಳ್ಕೊಂಡಿದೆ. ಆದರೆ ಮ್ಯಾನುಫ್ಯಾಕ್ಚರಿಂಗ್ಗೆ ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ ಅಷ್ಟೇ. ಒಟ್ಟಾರೆ ಕೃಷಿ ಒಳಗೊಳ್ಳೋ ಪ್ರೈಮರಿ ಸೆಕ್ಟರ್ ಬೆಳವಣಿಗೆ ಇಂಪ್ರೂವ್ ಆಗಿದ್ರೆ ದೇಶದ GDPಗೆ ಹೆಚ್ಚು ಕೊಡುಗೆ ಕೊಡೋ ಸೆಕೆಂಡರಿ ಮತ್ತು ಟರ್ಜರಿ ಸೆಕ್ಟರ್ ಬೆಳವಣಿಗೆ ವೇಗ ಕಮ್ಮಿಯಾಗಿದೆ. ಏನು 2024-25ರ ನಾಮಿನಲ್ GDP ಬೆಳವಣಿಗೆ 9.7% ಇರುತ್ತೆ ಅಂತ NSO ಹೇಳಿದೆ. ನಿರಂತರ 2ನೇ ವರ್ಷದಲ್ಲಿ ನಾಮಿನಲ್ GDP ಬೆಳವಣಿಗೆ 10%ಗಿಂತ ಕಮ್ಮಿ ಇರೋದು. ಹೀಗೆ ಆರ್ಥಿಕತೆ ಸ್ಲೋ ಆಗೋದಕ್ಕೆ ಏನು ಕಾರಣ ಅಂತ ನೋಡೋಕೆ ಮುಂಚೆ ಉಚಿತ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದು ಹೇಗೆ ಅಂತ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಯಾವಾಗ ಮಾರ್ಕೆಟ್ನಲ್ಲಿ ಈ ರೀತಿ ಸ್ಲೋ ಡೌನ್ ಇರುತ್ತೋ ಆಗ ಅಟ್ರಾಕ್ಟಿವ್ ಪ್ರೈಸ್ನಲ್ಲಿ ಸ್ಟಾಕ್ಸ್ ಮತ್ತು ಮ್ಯೂಚುವಲ್ ಫಂಡ್ಗಳು ಸಿಗ್ತವೆ. ದುಬಾರಿ ಇದ್ದಾಗ ಎಲ್ಲರೂ ಬಾಯಿ ಬಂದಂಗೆ ರೇಟ್ ಕೊಟ್ಟು ತಗೊಂಡಿರ್ತಾರೆ, ಬಿದ್ದಾಗೆಲ್ಲ ಓಡ್ ಹೋಗಿರ್ತಾರೆ. ಹಾಗಾಗಿ ಮ್ಯೂಚುವಲ್ ಫಂಡ್ಸ್ ಮತ್ತು ಸ್ಟಾಕ್ಸ್ ಎಲ್ಲ ಅಟ್ರಾಕ್ಟಿವ್ ವ್ಯಾಲ್ಯೂಯೇಷನ್ ಅಲ್ಲಿ ಸಿಗೋ ಚಾನ್ಸಸ್ ಇರುತ್ತೆ. ಹುಡುಕಿ ನೀವು ನೋಡ್ಕೊಂಡು ತಗೋಬೇಕು ಅಷ್ಟೇ. ಸೊ ನಿಮಗೂ ಕೂಡ ಸ್ಟಾಕ್ ಮಾರ್ಕೆಟ್ ನಲ್ಲಿ, ಮ್ಯೂಚುವಲ್ ಫಂಡ್ಸ್ ನಲ್ಲಿ ಹೂಡಿಕೆ ಮಾಡೋ ಆಸಕ್ತಿ ಇದ್ರೆ ನಿಮಗೆ ಡಿಮ್ಯಾಟ್ ಅಕೌಂಟ್ ಬೇಕಾಗುತ್ತೆ. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ನಾವು ಫ್ರೀ ಡಿಮ್ಯಾಟ್ ಅಕೌಂಟ್ ಓಪನಿಂಗ್ ನ ಲಿಂಕ್ ಅನ್ನು ಕೊಟ್ಟಿರ್ತೀವಿ. ಸದ್ಯಕ್ಕೆ ಫ್ರೀ ಡಿಮ್ಯಾಟ್ ಅಕೌಂಟ್ ಓಪನ್ ನ ಆಫರ್ ನಡೀತಾ ಇದೆ. ಕ್ಲಿಕ್ ಮಾಡೋ ಮೂಲಕ ಕೆಲವೇ ಸ್ಟೆಪ್ಸ್ ಅಲ್ಲಿ ನೀವು ಫ್ರೀ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಹೂಡಿಕೆಯ ಜರ್ನಿಯನ್ನ ಶುರು ಮಾಡಬಹುದು. ಡಿಸ್ಕ್ರಿಪ್ಷನ್ ನಲ್ಲಿ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಬನ್ನೀಗ ವರದಿಯನ್ನ ಮುಂದುವರಿಸೋಣ. ಆರ್ಥಿಕತೆ ಸ್ಲೋ ಆಗೋಕೆ ಕಾರಣ ಏನು? GDP ಬೆಳವಣಿಗೆ ಸ್ಲೋ ಆಗ್ತಿರೋದಕ್ಕೆ ಕಾರಣಗಳನ್ನ ನಾವು ಸಾಕಷ್ಟು ಬಾರಿ ಡಿಸ್ಕಸ್ ಮಾಡಿದೀವಿ. ಜೊತೆಗೆ ನಾವು ಈಗಷ್ಟೇ ನೋಡಿದ ಸೆಕ್ಟರ್ ವೈಸ್ ಬೆಳವಣಿಗೆ ವೇಗದಲ್ಲೂ ಇದಕ್ಕೆ ಉತ್ತರ ಸಿಗುತ್ತೆ. ಮೊದಲನೇದಾಗಿ ಇದು ಚುನಾವಣಾ ವರ್ಷ ಆಗಿತ್ತು. 11 ಲಕ್ಷ ಕೋಟಿ ರೂಪಾಯಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಮೂಲಸೌಕರ್ಯ ನಿರ್ಮಾಣದ ಮೇಲೆ ನಾವು ದುಡ್ಡು ಹಾಕ್ತೀವಿ ಅಂತ ಸರ್ಕಾರ ಪ್ಲಾನ್ ಮಾಡ್ಕೊಂಡಿತ್ತು. ಅದು 10 ಲಕ್ಷ ಕೋಟಿ ತಲುಪೋದು ಕೂಡ ಕಷ್ಟ ಆಗ್ತಾ ಇದೆ. ಪರಿಣಾಮ ಇನ್ಫ್ರಾ ಹಾಗೂ ಅದಕ್ಕೆ ಸಂಬಂಧಪಟ್ಟ ಕೀ ಸೆಕ್ಟರ್ಗಳ ಬೆಳವಣಿಗೆ ಸ್ಲೋ ಆಯಿತು. ಕಳೆದ ವರ್ಷ ಎಲ್ ನಿನೋ ಪ್ರಭಾವದಿಂದ ಮಳೆ
ಕೊರತೆ ಉಂಟಾಗಿ ಉತ್ಪಾದನೆ ಮತ್ತು ರೂರಲ್ ಕನ್ಸಂಪ್ಷನ್ ಕೂಡ ಈ ವರ್ಷಕ್ಕೆ ಅದರ ಪರಿಣಾಮ ಬಿದ್ದು ಡೌನ್ ಆಗಿದೆ. ಹಣದುಬ್ಬರದಿಂದ ಅರ್ಬನ್ ಕನ್ಸಂಪ್ಷನ್ ಕೂಡ ಡೌನ್ ಆಗಿದೆ. ಜೊತೆಗೆ ಜಾಗತಿಕವಾಗಿ ಮೇಜರ್ ಎಕಾನಮಿಗಳು ಆರ್ಥಿಕ ಹಿಂಜರಿಕೆಯ ಭಯದಲ್ಲಿರುವುದರಿಂದ ಎಲ್ಲ ಕಡೆ ಡಿಮಾಂಡ್ ಕಮ್ಮಿಯಾಗಿದೆ. ಭಾರತದ ಸರಕುಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಡಿಮಾಂಡ್ ಕುಸಿದಿದೆ. ಡಿಸೆಂಬರ್ನಲ್ಲಿ ಭಾರತದ ಟ್ರೇಡ್ ಡೆಫಿಸಿಟ್ ಅಥವಾ ವ್ಯಾಪಾರ ಕೊರತೆ $37.84 ಬಿಲಿಯನ್ ತಲುಪಿತ್ತು. ಇದು ಆಲ್ ಟೈಮ್ ಹೈ. ಹೀಗೆ ಸಾಕಷ್ಟು ಕಾರಣಗಳಿವೆ. ಜಿಡಿಪಿ ಬೆಳವಣಿಗೆ ಸ್ಲೋ ಆದ್ರೆ ಏನಾಗುತ್ತೆ ಸ್ನೇಹಿತರೆ? 6.4% ಬೆಳವಣಿಗೆ ಅಂದ್ರೆ ಅದು ಪ್ರೀ ಪ್ಯಾಂಡಮಿಕ್ ಲೆವೆಲ್ಗಿಂತ ಸ್ಲೋ. ಇದನ್ನ ಫಾಸ್ಟ್ ಗ್ರೋತ್ ಅನ್ನೋದಕ್ಕಿಂತ ಮಾಡರೇಟ್ ಗ್ರೋತ್ ಅಂತ ಹೇಳ್ಬೋದು. ಹಾಗಾಗಿ ಭಾರತ ಬೆಳವಣಿಗೆಯ ಮೊಮೆಂಟಮ್ ಕಳ್ಕೊಳ್ಳೋ ಆತಂಕವನ್ನ ಕೂಡ ಫೇಸ್ ಮಾಡ್ತಿದೆ. ಇಲ್ಲಿ ಜಿಡಿಪಿ ಸ್ಲೋ ಆದ್ರೆ ಹೆಚ್ಚು ಉದ್ಯೋಗ ಸೃಷ್ಟಿಯಾಗೋದಿಲ್ಲ. ಅದರಲ್ಲೂ ಲೇಬರ್ ಇಂಟೆನ್ಸಿವ್ ಸೆಕ್ಟರ್ಗಳಾದ ಮ್ಯಾನುಫ್ಯಾಕ್ಚರಿಂಗ್ ಹಾಗೂ ಕನ್ಸ್ಟ್ರಕ್ಷನ್ ಕ್ಷೇತ್ರಗಳಲ್ಲಿ ಬೆಳವಣಿಗೆ ವೇಗ ತೀರಾ ಕಮ್ಮಿಯಾಗಿರೋದು ಉದ್ಯೋಗಗಳ ಮೇಲೆ ಪ್ರಭಾವ ಉಂಟು ಮಾಡಬಹುದು. ಅಲ್ಲದೆ ವ್ಯಾಪಾರ ಮತ್ತು ಹೋಟೆಲ್ ಸೆಕ್ಟರ್ಗಳು ಕೂಡ ದೊಡ್ಡ ಮಟ್ಟದಲ್ಲಿ ಉದ್ಯೋಗ ಸೃಷ್ಟಿ ಮಾಡೋ ತಾಕತ್ತಿರೋ ಸೆಕ್ಟರ್ಸ್. ಇಲ್ಲೂ ಜಾಬ್ ಲಾಸ್ ಆಗ್ಬೋದು. ಸೊ ಜಗತ್ತಿನ ಅತಿ ದೊಡ್ಡ ಜನಸಂಖ್ಯೆ ಇರೋ ರಾಷ್ಟ್ರಕ್ಕೆ ಸಾಧಾರಣ ಬೆಳವಣಿಗೆ ಸಾಕಾಗಲ್ಲ, ಸಾಧಾರಣ ಜಾಬ್ ಗ್ರೋತ್ ಕೂಡ ಸಾಕಾಗಲ್ಲ. ಸೇಮ್ ಟೈಮ್ ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಹಣದುಬ್ಬರ ಆಯಿತು ಅಂದ್ರೆ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗುತ್ತೆ. ಜಿಡಿಪಿ ಸ್ಲೋ ಡೌನ್ ಆದ್ರೆ ಹಣದುಬ್ಬರ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಇದರಿಂದ ಬಡ ಹಾಗೂ ಮಧ್ಯಮ ವರ್ಗದ ಜನರ ಪರ್ಚೇಸಿಂಗ್ ಪವರ್ ಕಮ್ಮಿಯಾಗಿ ಅವರ ಖರ್ಚುಗಳು ಕಮ್ಮಿ ಆಗ್ತವೆ. ಅದು ಮತ್ತೆ ಆರ್ಥಿಕತೆಗೆ ಹೊಡೆತ ಕೊಡುತ್ತೆ. ಜಿಡಿಪಿಗೆ ದೊಡ್ಡ ಕೊಡುಗೆ ಕೊಡೋದೇ ಪ್ರೈವೇಟ್ ಕನ್ಸಂಪ್ಷನ್ ಡಿಮಾಂಡ್. ಆದರೆ ಕಳೆದ 5 ವರ್ಷದಲ್ಲಿ ಪ್ರೈವೇಟ್ ಕನ್ಸಂಪ್ಷನ್ ಡಿಮಾಂಡ್ ಕೇವಲ 4.8ರ CAGR ನಲ್ಲಿ ಬೆಳೀತಾ ಇದೆ. ಜಿಡಿಪಿ ಅತಿ ದೊಡ್ಡ ಎಂಜಿನ್ ಬೆಳವಣಿಗೆ ವೇಗನೆ 5%ಗಿಂತ ಕಮ್ಮಿ ಇದೆ. ಇದು ಇನ್ನೂ ಕಮ್ಮಿ ಆಗೋದ್ರೆ ಕಷ್ಟ. ಯಾಕಂದ್ರೆ ಜನರ ಖರ್ಚು ಕಮ್ಮಿ ಆದ್ರೆ ಸರ್ಕಾರದ ಆದಾಯ ಕಮ್ಮಿ ಆಗುತ್ತೆ, ಟ್ಯಾಕ್ಸ್ ಕಲೆಕ್ಷನ್ ಕಮ್ಮಿ ಆಗುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಕೂಡ ಬಿದ್ದು ಹೋಗುತ್ತೆ. ಜನ ಖರ್ಚೇ ಮಾಡ್ತಿಲ್ಲ, ಪರ್ಚೇಸೇ ಮಾಡ್ತಿಲ್ಲ, ಅವ್ರ ಜಾಸ್ತಿ ದುಡ್ಡಿಲ್ಲ ಅಂತ ಹೇಳಿದ್ರೆ ಯಾವುದನ್ನಾದ್ರೂ ಉತ್ಪಾದನೆ ಮಾಡಿ ಇಟ್ಕೊಳ್ಳೋದು ಯಾಕೆ? ಉತ್ಪಾದನೆ ಕಟ್ ಮಾಡ್ತಾರೆ. ಉತ್ಪಾದನೆ ಸರಿಯಾಗಿ ಆಗ್ತಾ ಇಲ್ಲ ಅಂದ್ರೆ ಅಷ್ಟೊಂದು ಉದ್ಯೋಗಿಗಳನ್ನ ಯಾಕೆ ಇಟ್ಕೊಂತಾರೆ? ಅಲ್ಲೂ ಕಟ್ ಮಾಡ್ತಾರೆ. ವಿಷಚಕ್ರ ಶುರುವಾಗುತ್ತೆ ಎಕಾನಮಿದಲ್ಲಿಂದ. ವಿಷಿಯಸ್ ಸೈಕಲ್ ಆಫ್ ಎಕಾನಮಿ. ಏನೋ ಡಾಲರ್ ಮುಂದೆ ರೂಪಾಯಿ ಮೌಲ್ಯ $85 ಕುಸಿದಿದೆ. ಮುಂದಿನ 15-20 ದಿನಗಳಲ್ಲಿ $86ವರೆಗೂ ಹೋಗೋ ನಿರೀಕ್ಷೆ ಇದೆ. ರೂಪಾಯಿ ವೀಕ್ ಆಗಿ ಡಾಲರ್ ಸ್ಟ್ರಾಂಗ್ ಆಗ್ತಾ ಇದ್ರೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಭಾರತದಲ್ಲಿ ದುಡ್ಡು ಹಾಕೋದನ್ನ ಕಮ್ಮಿ ಮಾಡ್ತಾರೆ. ಯಾಕಂದ್ರೆ ಅವರು ಡಾಲರ್ ಆಲ್ರೆಡಿ ಇರುತ್ತೆ, ಅದನ್ನ ರೂಪಿ ಕನ್ವರ್ಟ್ ಮಾಡಿ ದುಡ್ಡು ಹಾಕ್ತಾರೆ. ಇಲ್ಲ ಆಮೇಲೆ ಸರಿಯಾಗಿ ಗ್ರೋತ್ ಕೂಡ ಕಾಣಿಸ್ತಿಲ್ಲ, ಅಲ್ಪ ಸ್ವಲ್ಪ ಗ್ರೋತ್ ಆದ್ರೂ ಕೂಡ 10-12% ಗ್ರೋತ್ ಆದ್ರೂ ಕೂಡ ವಾಪಸ್ ತಗೊಂಡೋಗ್ಬೇಕಾದ್ರೆ ಡಾಲರ್ ಮುಂದೆ ರೂಪಾಯಿನೇ ಮತ್ತೊಂದು 5-6% ಬಿದ್ದು ಹೋಗಿದ್ರೆ ಅವ್ರಿಗೆ ಕನ್ವರ್ಟ್ ಮಾಡಿದಾಗ ಜಾಸ್ತಿ ಉಳಿಯೋದೇ ಇಲ್ಲ ಅವರಿಗೆ. ಅದಕ್ಕಿಂತ ಅಮೆರಿಕದಲ್ಲಿ ಬಾಂಡ್ ಮೇಲೆ ಹಾಕೋದು ಒಳ್ಳೇದು ಅಂತ ಹೇಳಿ ವಿದೇಶಿ ಹೂಡಿಕೆದಾರರು ಬರೋದೇ ಇಲ್ಲ ನಮ್ಮ ದೇಶಕ್ಕೆ. ಇನ್ನು ಜಿಡಿಪಿ ಬೆಳವಣಿಗೆಯ ಈ ಡೇಟಾ ಬಜೆಟ್ ಮೇಲೂ ಕೂಡ ಪರಿಣಾಮ ಬಿದ್ದೇ ಬೀರುತ್ತೆ. ಕಡಿಮೆ ಬೆಳವಣಿಗೆ ಅಂದ್ರೆ ಮುಂದಿನ ಬಜೆಟ್ ಗಾತ್ರ ಕೂಡ ಕಟ್ ಆಗ್ಬೋದು. ಅಥವಾ ಸರ್ಕಾರ ದೊಡ್ಡ ಬಜೆಟ್ಗೆ ಸ್ಟಿಕ್ ಆನ್ ಆದ್ರೆ ದೇಶದ ಫಿಸ್ಕಲ್ ಡೆಫಿಸಿಟ್ ಅಥವಾ ವಿತ್ತೀಯ ಕೊರತೆ ಜಾಸ್ತಿ ಆಗುತ್ತೆ. ಸರ್ಕಾರ ಇಷ್ಟು ದುಡ್ಡಿದೆ ಬಟ್ ಇಷ್ಟು ಖರ್ಚು ಮಾಡೋಕ್ಕೆ ಪ್ಲಾನ್ ಮಾಡ್ಕೊಂಡಿದೆ, ಮಧ್ಯದ ಗ್ಯಾಪ್ ಇರುತ್ತಲ್ಲ, ಅದು ಫಿಸ್ಕಲ್ ಡೆಫಿಸಿಟ್. ಸೊ ಇವರು ಐದರ್ ಬಜೆಟ್ ಕಟ್ ಮಾಡಬೇಕಾಗತ್ತೆ, ಇಲ್ಲಾಂದ್ರೆ ಸಾಲದ ಬಜೆಟ್ ಅನ್ನು ಮಂಡಿಸಬೇಕಾಗುತ್ತೆ, ಕೊರತೆ ಬಜೆಟ್ ಅನ್ನು ಮಂಡಿಸಬೇಕಾಗುತ್ತೆ. ಹೀಗೆ ಹಲವು ಸಮಸ್ಯೆಗಳಿವೆ. ಇದೇ ಕಾರಣಕ್ಕೋಸ್ಕರ ಮುಂದಿನ ಬಜೆಟ್ ಬಗ್ಗೆ ಇಡೀ ದೇಶದ ಚಿತ್ತ ಆ ಕಡೆಗಿದೆ. ಜಿಡಿಪಿಗೆ ಮತ್ತೆ ಬೂಸ್ಟ್ ಕೊಡೋಕೆ, ಆಮೇಲೆ ಪಬ್ಲಿಕ್ ಸ್ಪೆಂಡಿಂಗ್ ಜಾಸ್ತಿ ಮಾಡೋಕೆ, ಜನರ ಬಳಿ ಜಾಸ್ತಿ ಆದಾಯ ಉಳಿಯೋ ರೀತಿ ಮಾಡೋಕೆ, ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಮೇಲೂ ಚೆನ್ನಾಗಿ ಖರ್ಚು ಮಾಡೋಕೆ ಸರ್ಕಾರ ಒಂದಷ್ಟು ದೊಡ್ಡ ಆರ್ಥಿಕ ಸುಧಾರಣಾ ಬಜೆಟ್ ಅನ್ನು ಮಂಡಿಸಬೇಕಾಗತ್ತೆ. ತೆರಿಗೆ ವಿಚಾರದಲ್ಲಿ ದೊಡ್ಡ ರಿಫಾರ್ಮ್ಸ್ಗೆ ಕೈ ಹಾಕಬೇಕಾಗತ್ತೆ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ನಲ್ಲಿ ದೊಡ್ಡ ರಿಫಾರ್ಮ್ಸ್ಗೆ ಕೈ ಹಾಕಬೇಕಾಗತ್ತೆ. ಆರ್ಥಿಕತೆಯನ್ನು ಓಪನ್ ಮಾಡೋ ವಿಚಾರದಲ್ಲಿ ದೊಡ್ಡ ಸುಧಾರಣೆಗಳಿಗೆ ಕೈ ಹಾಕಬೇಕಾಗತ್ತೆ. ಹಾಗಾಗಿ 2025 ಫೆಬ್ರವರಿ 1 ಮಂಡನೆ ಆಗೋ ಬಜೆಟ್ ಮೇಲೆ ಇಡೀ ದೇಶದ ಕುತೂಹಲ ಇದೆ. ಇನ್ನು ಸ್ನೇಹಿತರೆ, ಆಗಲೇ ಹೇಳಿದ ಹಾಗೆ ಫ್ರೀ ಡಿಮ್ಯಾಟ್ ಅಕೌಂಟ್ ಬಗ್ಗೆ ಕ್ವಿಕ್ ರಿಮೈಂಡರ್. ಉಚಿತವಾಗಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕು, ಷೇರುಗಳಲ್ಲಿ, ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡ್ತಾ ಹೋಗಬೇಕು ಅಂದರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರು ಕೆಲವೇ ಕ್ಲಿಕ್ಸಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಕೊಳ್ಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.